ತಮಿಳುನಾಡಿನಲ್ಲಿ ಬದ್ಧ ವೈರಿಗಳು ಒಂದಾಗ್ತಾರಾ ಅನ್ನೋದೇ ಈಗಿರುವಂತಹ ಕುತೂಹಲ. ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟವನ್ನು ತಲುಪ್ತಾ ಇದೆ ತಮಿಳುನಾಡಿನ ರಾಜಕೀಯ. ಚೆನ್ನೈನಲ್ಲಿಯೇ ಉಳಿಯೋದಕ್ಕೆ ಡಿಎಂಕೆ ಶಾಸಕರಿಗೆ ಎಂಕೆ ಸ್ಟಾಲಿನ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೇ 10ರವರೆಗೂ ಕೂಡ ಚೆನ್ನೈ ಬಿಟ್ಟು ಕದಲದಂತೆ ಸೂಚನೆಯನ್ನ ಪಾಸ್ ಮಾಡಿದ್ದಾರೆ. ಇತ್ತ ರೆಸಾರ್ಟ್ ಅನ್ನ ಅಣ್ಣಾ ಡಿಎಂಕೆ ಶಾಸಕರು ಸೇರಿದ್ದಾರೆ. ನಿನ್ನೆ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರು ಶಾಸಕರ ಜೊತೆಗೆ ರೆಸಾರ್ಟ್ನಲ್ಲಿಯೇ ಮೀಟಿಂಗ್ ಮಾಡಿದ್ದಾರೆ. ಹಾಗಾಗಿ ಡಿಎಂಕೆ ಅಣ್ಣಾ ಡಿಎಂಕೆ ಒಂದಾಗುತ್ತಾ ಅನ್ನುವಂತಹದ್ದು ಕುತೂಹಲ. ಡಿಎಂಕೆ ಅಣ್ಣಾ ಡಿಎಂಕೆ ಒಂದಾದರೂ ಕೂಡ ಮ್ಯಾಜಿಕ್ ನಂಬರ್ ಅನ್ನು ತಲುಪೋದಕ್ಕೆ ಸಾಧ್ಯವಾಗಲ್ಲ. ಮತ್ತೆ ಟಿವಿಕೆ ಪಕ್ಷದ ಶಾಸಕರನ್ನ ಸೆಳೆಯುವಂತಹ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ರಾಜಕೀಯ ವಿದ್ಯಮಾನಗಳು ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದು ಕಡೆ 2 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿ ವಿಜಯ್ ಬಂದರೂ ಕೂಡ ಪದಗ್ರಹಣಕ್ಕೆ ಅವಕಾಶ ಸಿಕ್ಕಿಲ್ಲ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ನಿಜಕ್ಕೂ ಕೂಡ ಇದು ಸಾಧ್ಯನಾ ಅಂಥೇಳಿ. ಅಂದರೆ 2018ರಲ್ಲಿ ಕರ್ನಾಟಕದಲ್ಲಿ ಏನಾಗಿತ್ತು ಅನ್ನೋದನ್ನು ನೋಡಿದ್ವಿ. ಕಾಂಗ್ರೆಸ್ ಮತ್ತು JDS ಒಂದಾಗಿ ಕೆಲವೇ ತಿಂಗಳುಗಳಲ್ಲಿ ಸರ್ಕಾರ ಬಿದ್ದು ಹೋಯಿತು. ಈಗ ಡಿಎಂಕೆ ಅಣ್ಣಾ ಡಿಎಂಕೆ ಕೂಡ ಒಂದಾಗುವಂತಹ ಸಾಧ್ಯತೆ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ತೆಗೆದುಕೊಂಡು ಹೋಗೋದು ಕೂಡ ಕಷ್ಟ ಆಗಬಹುದಾ? ಪ್ರೇಮ್, ಆ ಥರದೊಂದು ಸಾಧ್ಯತೆ ಲೆಕ್ಕಾಚಾರವನ್ನು DMK ಇಂದಲೂ ಕೂಡ ಒಳ ರಾಜಕೀಯ ಒಳ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ADMK ಈಗಾಗಲೇ MP ತಂಬಿದೊರೆ ಹೇಳಿಕೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ADMK ಕೂಡ ಆ ವಿಚಾರದಲ್ಲಿ ಸ್ವಲ್ಪ ವೇಗವಾಗಿ ಮುಂದಕ್ಕೆ ಸಾಗ್ತಾ ಇದೆ. ಶಾಸಕರನ್ನು ಕೂಡ ರೆಸಾರ್ಟಿಂದ ಬನ್ನಿ ಅಂತ ಹೇಳಿಕೆ ಕೊಟ್ಟವ್ರೆ. ಇವತ್ತು ಒಂದು ಸಭೆಯನ್ನು ಕೂಡ ಅವರು ಮಾಡ್ತಾರೆ. ಆದರೆ ಸಾಧ್ಯತೆ ಲೆಕ್ಕಾಚಾರದ ಬಗ್ಗೆ ಸಾಕಷ್ಟು ಕುತೂಹಲ ಎಲ್ರಿಗೂ ಕೂಡ ಇರುವಂಥದ್ದು. ಎರಡೂ ಪಕ್ಷಗಳು ಕೂಡ ಸಾಂಪ್ರದಾಯಿಕ ವಿರೋಧಿ ಪಕ್ಷಗಳು ಪರಸ್ಪರ ಕೈ ಜೋಡಿಸ್ತಾರಾ? ಕೈ ಜೋಡಿಸಿದ್ರು ಕೂಡ ಒಂದು ವೇಳೆ ಮುಂದೆ ಎಷ್ಟೆಲ್ಲ ಸವಾಲುಗಳು ಬಂದರೂ ಕೂಡ ಸರ್ಕಾರದಲ್ಲಿ ಏನು ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಸರ್ಕಾರ ಮುಂದುವರಿಸಿಕೊಂಡು ಹೋಗ್ತಾರ ಅನ್ನುವಂಥದ್ದು. ಸದ್ಯಕ್ಕೆ ಅತಿ ದೊಡ್ಡ ಪಕ್ಷ TVK. ಈಗ ರಾಜ್ಯಪಾಲರ ಮುಂದೆ ಇರುವಂಥ ಆಪ್ಷನು TVKಗೆ ಅವಕಾಶ ಕೊಡಲೇಬೇಕು. ಮೊದಲ ಸಲ ಅಂದರೆ ಹಕ್ಕು ಮಂಡನೆಗೆ ಮೊದಲ ಅವಕಾಶ TVKಗೆ ಬರಬೇಕಾಗುತ್ತೆ. ಅತಿ ದೊಡ್ಡ ಪಕ್ಷ ಆಗಿ ಅದು ಗೆದ್ದಿದೆ. ಈಗ ರಾಜ್ಯಪಾಲರು TVKಗೆ ಅವಕಾಶ ಮಾಡಿಕೊಡ್ಬೋದು. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಒಂದು ವೇಳೆ TVK ವಿಶ್ವಾಸಮತ ಯಾಚನೆಯಲ್ಲಿ ವಿಫಲ ಆದರೆ ಫ್ಲೋರ್ ಆಫ್ ಹೌಸ್ನಲ್ಲಿ, ಆ ಸಂದರ್ಭ ಬಂದಾಗ ಎರಡನೇ ಅತಿ ದೊಡ್ಡ ಪಕ್ಷ ಯಾರು? ಡಿಎಂಕೆಗೆ ಅವಕಾಶ ಕೊಡ್ತಾರೆ. ಆ ಸಂದರ್ಭ ಬಂದಾಗ ಆ ಸಂದರ್ಭಕ್ಕೆ ತಕ್ಕನಾಗಿ ADMK ಮತ್ತು DMK ಅಲ್ಲಿವರೆಗೆ ಎಲ್ಲವನ್ನು ಕೂಡ ತಯಾರಿ ಮಾಡಿಕೊಂಡು ಒಂದು ವೇದಿಕೆ ಸಿದ್ಧ ಮಾಡಿಕೊಂಡು ಪರಸ್ಪರ ಮೈತ್ರಿ ಮಾತುಕತೆ ಖಚಿತಪಡಿಸ್ಕೊಂಡು ಒಂದು ವೇದಿಕೆ ಸಿದ್ಧಪಡಿಸ್ಕೊಳ್ಳೋ ಸಾಧ್ಯತೆ ಇದೆ. ಈಗ ತಂಬಿದೊರೆ ಹೇಳಿಕೆ ಹಿನ್ನೆಲೆಯಲ್ಲಿ ಆ ಥರ ಏನಾದರೂ ಸಂಭವ ಆದರೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ರಾಜ್ಯಪಾಲರು ಕೂಡ ಇದರಲ್ಲಿ ಮಹತ್ವದ ಪಾತ್ರ ವಹಿಸ್ತಾರೆ. ಏನಾಗುತ್ತೆ ಅಂತ ಕಾದು ನೋಡಬೇಕು. ಆದರೆ ಸಾಧ್ಯತೆ ವಿಚಾರದಲ್ಲಿ ಇನ್ನೂ ಕೂಡ ರಾಜಕೀಯ ವಿಶ್ಲೇಷಕರಿಗೆ ಸಾಕಷ್ಟು ಅನುಮಾನ ಇದೆ. ಇದು ಖಚಿತ ಆಗಬೇಕು ಅಂದರೆ ಎರಡೂ ಪಕ್ಷಗಳಿಂದ ಅಧಿಕೃತ ಹೇಳಿಕೆಗಳು ಬರಬೇಕು. ಪ್ರೇಮ್.